ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ವಾಸ್ತು ಟಾಪ್ 10 ವಿಶೇಷ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ಫಾರ್ ದ ಫಸ್ಟ್ ಟೈಮ್ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಮರೀದೆ ಒತ್ತಿ. ಹಾಗೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ, ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಅಮ್ಮನವರ ನಾಮಸ್ಮರಣೆಗಿಂತ ದೊಡ್ಡ ಸೌಭಾಗ್ಯ ಇನ್ನೇನಿದೆ. ಹಾಗೆ ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಕಾಣಿಸ್ತಾ ಇರುತ್ತೆ, ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ವಾಸ್ತು ಟಾಪ್ 10 ಈ ರೀತಿಯಾದಂಥ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ಈಗಲೇ ತಡ ಮಾಡದೆ ಜಾಯಿನ್ ಬಟನ್ ಒತ್ತಿ ಮೆಂಬರ್ ಆಗಿ. ಬನ್ನಿ, ತಡ ಮಾಡದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ವೀಕ್ಷಕರೇ, ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಅದೇನಪ್ಪ ಅಂದರೆ ಗಡಿಯಾರದ ಬಗ್ಗೆ. ನೋಡಿ, ಮನೆಯಲ್ಲಿರುವಂತಹ ಗಡಿಯಾರ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತೆ. ಚಿಟಿಕೆ ಹೊಡೆಯೋಷ್ಟರಲ್ಲಿ ದಿಕ್ಕನ್ನು ಬದಲಿಸುತ್ತೆ. ಅದೇ ಚಿಟಿಕೆ ಹೊಡೆಯೋಷ್ಟರಲ್ಲಿ ಜೀವನವನ್ನು ಸ್ಟಾಪ್ ಕೂಡ ಮಾಡುತ್ತೆ. ಅಂದರೆ ಜೀವನದ ಓಟವನ್ನು ನಿಲ್ಲಿಸುತ್ತೆ, ಜೀವನದ ಗತಿಯನ್ನು ನಿಲ್ಲಿಸುತ್ತೆ, ಜೀವನದಲ್ಲಿ ಅಭಿವೃದ್ಧಿಯನ್ನು ಕೂಡ ನಿಲ್ಲಿಸ್ಬಿಡುತ್ತೆ. ಹೌದು, ಅಂತಹ ಸೂಕ್ಷ್ಮವಾದಂತಹ ವಸ್ತು ಗಡಿಯಾರ. ಗಡಿಯಾರ ಅಂತ ಕೇವಲ ನಾವು ಸಮಯ ನೋಡೋದಕ್ಕೆ ಅಂತ ಅದನ್ನು ಹಗುರವಾಗಿ ಪರಿಗಣಿಸಬಾರ್ದು. ಗಡಿಯಾರದ ಬಗ್ಗೆ 10 ವಾಸ್ತು ಟಿಪ್ಗಳನ್ನು ತೊಗೊಂಬಂದಿದ್ದೀನಿ. ಈಗ ಒಂದೊಂದಾಗಿ ಗಡಿಯಾರದ ವಿಷಯದಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ನೋಡ್ಕೊಂಬರೋಣ. ಮೊದಲನೆಯದಾಗಿ ವೀಕ್ಷಕರೇ, ವಾಸ್ತು ಟಿಪ್ ನಂಬರ್ 1. ಗಡಿಯಾರ ಒಂದು ಕೇವಲ ವಸ್ತುವಿನಂತೆ ಮನೆಯಲ್ಲಿ ಇಟ್ಕೊಳ್ಳಾರ್ದೇನೆ ಅದಕ್ಕೆ ಒಂದು ಎನರ್ಜಿ ಇರುತ್ತೆ, ಒಂದು ಪ್ರಾಣಶಕ್ತಿ ಇರುತ್ತೆ, ಒಂದು ದಿಕ್ಕು ತೋರಿಸುತ್ತೆ, ಒಂದು ಸಮಯ ತೋರಿಸುತ್ತೆ ಅಂಥೇಳಿ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅದು 24/7 ಸದಾ ಚಲನೆಯಲ್ಲೇ ಇರುತ್ತೆ. ವರ್ಷದ 365 ದಿನವೂ ಕೂಡ 1 ಸೆಕೆಂಡ್ ಕೂಡ ನಿಲ್ಲದೆ ಕಾರ್ಯನಿರ್ವಹಣೆ ಮಾಡುವಂತಹ ಯಂತ್ರ ಅದು. 1 ಸೆಕೆಂಡ್ ಕೂಡ ಹಿಂದೆ ಆದರೆ, 1 ಸೆಕೆಂಡ್ ಕೂಡ ಮುಂದೆ ಆದರೆ ನಮ್ಮ ಕೆಲಸ ಕೂಡ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ನೋಡಿ, ನೀವು ಅಬ್ಸರ್ವ್ ಮಾಡಿ, ಒಂದು 5 ನಿಮಿಷ ಸಮಯ ಏನೋ ನಿಮಗೆ ಗೊತ್ತಿರಲಾರ್ದೇನೋ ಮುಂದೆ ಇಟ್ಕೊಂಡಿದ್ರೆ ಅಥವಾ ಹಿಂದೆ ಇಟ್ಕೊಂಡಿದ್ರೆ ಆ ಸಮಯವನ್ನು ನೀವು ನೋಡ್ತೀರಾ, ಸ್ವಲ್ಪ ನಿಮಗೆ ಸ್ಟ್ರೆಸ್ ಆಗುತ್ತೆ, ಆತಂಕ ಆಗುತ್ತೆ, ಗಡಿಬಿಡಿ ಆಗುತ್ತೆ, ಟೆನ್ಷನ್ ಆಗುತ್ತೆ. ಅದು ಕೇವಲ ಒಂದು ವಸ್ತು ಅಂತ ಅಲ್ಲ. ಇಲ್ಲಿ ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ ಗಡಿಯಾರದ ಬಗ್ಗೆ ತಪ್ಪು. ಮೊದಲನೆಯ ವಾಸ್ತು ಟಿಪ್ ನೋಡೋದಾದರೆ, ಕೆಟ್ಟು ನಿಂತಹ ಗಡಿಯಾರವನ್ನು ಮನೆಯಲ್ಲಿ ತುಂಬ ದಿವಸದಿಂದ ಇಟ್ಕೊಂಡಿರ್ತಾರೆ. ಮಹಾ ವಾಸ್ತು ತಪ್ಪಿದು. ಯಾರ ಮನೆಯಲ್ಲಿ ಈವನ್ ಒಂದು ರಿಸ್ಟ್ ವಾಚ್ ಕೂಡ ಇರಬಹುದು, ಅಥವಾ ವಾಲ್ ಕ್ಲಾಕ್ ಆಗಿರಬಹುದು, ಟೈಮ್ ಪೀಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಕೆಟ್ಟು ನಿಂತು ಹೋದಂತಹ ಗಡಿಯಾರ ಯಾರ ಮನೆಯಲ್ಲಿತ್ತು ಅಂತಂದರೆ ಅವರ ಸಮಯ ಹಾಗೇ ಕೆಟ್ಟು ಹೋಗುತ್ತೆ. ಯಾಕೆ ಅಂತಂದರೆ ಸರಿಯಾದಂತಹ ಸಮಯ ತೋರಿಸುವಂತಹ ಚಾಲನೆಯಲ್ಲಿರುವಂತಹ ಗಡಿಯಾರ, ವಾಲ್ ಕ್ಲಾಕ್ಗಳು ನಿಮ್ಮ ಜೀವನದ ದಿಕ್ಕನ್ನು ಸರಿಯಾದ ಡೈರೆಕ್ಷನ್ನಲ್ಲಿ ತೊಗೊಂಡು ಹೋಗ್ತಾ ಇರುತ್ತೆ. ಗಡಿಯಾರ ಸ್ಟಾಪ್ ಆಗಿ ನಿಂತ ಅಲ್ಲಿಗೆ ಮುಗೀತು, ನಮ್ಮ ಕೆಲಸಗಳು ಕೂಡ ಅರ್ಧರ್ಧ ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬಾರದೇ ಇರುವ ರೀತಿ ಮಾಡಿಬಿಡುತ್ತೆ ಈ ನಿಂತಹ ಗಡಿಯಾರ. ಹಾಗಾದರೆ ವೀಕ್ಷಕರೇ, ನಿಮ್ಮ ಮನೆಯಲ್ಲೇನಾದರೂ ಕೆಟ್ಟು ನಿಂತಹ ಗಡಿಯಾರ ಇದ್ದರೆ ಅದನ್ನು ತಕ್ಷಣ ಸೆಲ್ ಹೋಗಿತ್ತಾ, ಸೆಲ್ ಚೇಂಜ್ ಮಾಡಿ. ಅಥವಾ ರಿಪೇರಿಗೆ ಬಂದಿದೆಯಾ, ರಿಪೇರಿ ಮಾಡಿಸಿ. ಇಲ್ಲ ಗುರುಗಳೇ, ಅದು ರಿಪೇರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಬಿಸಾಕಿ, ಹೊಸದು ತೊಗೊಂಬನ್ನಿ. ಕೆಟ್ಟು ನಿಂತಹ ಗಡಿಯಾರ, ನಿಂತು ಹೋದಂತಹ ಗಡಿಯಾರ ಮನೆಯಲ್ಲಿದ್ದರೆ ಆ ಮನೆಯಲ್ಲಿರುವಂತಹ ಸದಸ್ಯರ ಸಮಯವೂ ಕೂಡ ಕೆಟ್ಟು ಹೋಗುತ್ತೆ. ಇದರಲ್ಲಿ 2 ಮಾತಿಲ್ಲ. ಗಡಿಯಾರವನ್ನು ಐದರ್ ರಿಪ್ಲೇಸ್ ಮಾಡಿಸ್ಕೊಳ್ಳಿ, ರಿಪೇರಿ ಮಾಡಿಸ್ಕೊಳ್ಳಿ, ಅಥವಾ ಸೆಲ್ ಹಾಕ್ಕೊಳ್ಳಿ, ಅದನ್ನು ಚಾಲನೆಗೆ ತೊಗೊಂಬನ್ನಿ. ವೀಕ್ಷಕರೇ, ಮನೆಯಲ್ಲಿ ಪ್ರಬಲ ವಾಸ್ತು ದೋಷ ಇದ್ದರೆ ಗಡಿಯಾರ ಎಷ್ಟೇ ಚೆನ್ನಾಗಿದ್ದರೂ, ಎಷ್ಟೇ ಹೊಸದಿದ್ದರೂ, ಎಷ್ಟೇ ಒಳ್ಳೆಯದಿದ್ದರೂ ಕೂಡ ಇದ್ದಕ್ಕಿದ್ದಂತೆ ಸ್ಟಾಪ್ ಆಗಿಬಿಡುತ್ತೆ. ನಿಮಗೆ ಹಿಂಟ್ ಕೊಡುತ್ತೆ.
ಮನೆಯಲ್ಲಿ ವಾಸ್ತು ಪ್ರಾಬ್ಲಮ್ ಇದೆ, ಮನೆಯಲ್ಲಿ ವಾಸ್ತು ದೋಷ ಇದೆ, ಮನೆಯಲ್ಲಿ ಅದನ್ನು ಸರಿಪಡಿಸಿ ಅಂತ ಕೆಲವೊಂದು ವಸ್ತುಗಳು ಅದನ್ನು ಹಿಂಟ್ ಕೊಡ್ತಾ ಇರುತ್ತಂತೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲೂ ಕೂಡ ಗಡಿಯಾರಗಳು ಎಷ್ಟೇ ಸುಸ್ಥಿತಿಯಲ್ಲಿಟ್ಟರೂ ಕೂಡ, ಹೊಸ ಸೆಲ್ ಹಾಕಿದರೂ ಕೂಡ ಕೆಟ್ಟು ಹೋಗ್ತಾ ಇದೆ, ನಿಂತು ಹೋಗ್ತಾ ಇದೆ ಅಂತಂದರೆ ಅಲರ್ಟ್ ಆಗಿ ನಿಮ್ಮ ಮನೆಯಲ್ಲಿ ಪ್ರಬಲ ವಾಸ್ತುದೋಷ ಇರುತ್ತೆ. ಅದನ್ನು ಹೇಗೆ ಕಂಡುಹಿಡಿಯೋದು ಗುರುಗಳೇ, ಯಾರ ಹತ್ರ ತೋರಿಸೋದು ಅಂತೀರಾ? ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗೆ ಬಂದು ವಾಸ್ತು ನೋಡಿ, ವಾಸ್ತುವಿನಲ್ಲಿರುವ ಪ್ರಬಲ ದೋಷವನ್ನು ನಿಮ್ಮ ಮುಂದೆನೇ ಐಡೆಂಟಿಫೈ ಮಾಡಿ ತೋರಿಸಿ, ನೋಡೋದಕ್ಕೆ ಸರಳ ಅನಿಸಿದರೂ ಕೂಡ ತುಂಬ ಪವರ್ಫುಲ್ ವಸ್ತುಗಳನ್ನು ಅಲ್ಲಿ ಇಡಿಸಿ ವಾಸ್ತುವನ್ನು ಬ್ಯಾಲೆನ್ಸ್ ಮಾಡಿ ಸರಿ ಮಾಡಿ ಬರ್ತೀನಿ. ನನ್ನನ್ನು ನಿಮ್ಮ ಮನೆಗೆ ವಾಸ್ತುಗೆ ಕರೆಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ಲಕ್ಷಾಂತರ ಜನ ನನ್ನನ್ನು ತಮ್ಮ ಮನೆಗೆ ವಾಸ್ತು ಕರೆಸಿ ತುಂಬ ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ, ಸಾಕಷ್ಟು ಶ್ರೀಮಂತಿಕೆಯನ್ನು ಕಾಣ್ತಾ ಇದ್ದಾರೆ. ಕರೆಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಇದೆ. ವೀಕ್ಷಕರೇ, ಈಗ ಗಡಿಯಾರಕ್ಕೆ ಸಂಬಂಧಪಟ್ಟಂತಹ ವಾಸ್ತು ಟಿಪ್ ನಂಬರ್ 2. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಅವರ ಮನೆಯ ಮುಖ್ಯ ದ್ವಾರ, ಮೇನ್ ಡೋರ್ ಅಂತ ಏನು ಹೇಳ್ತೀವಿ, ಅದರ ಮೇಲ್ಗಡೆ ಗಡಿಯಾರ ಹಾಕ್ಬಿಟ್ಟಿರ್ತಾರೆ. ಇದು ಪ್ರಬಲ ವಾಸ್ತು ದೋಷಕ್ಕೆ ಕಾರಣ ಆಗತ್ತೆ. 100 ಅಲ್ಲ 1000% ಹೇಳ್ತೀನಿ. ಮೊದಲೇ ಇವತ್ತೇ ಅದನ್ನು ರಿಪ್ಲೇಸ್ ಮಾಡಿ. ಯಾವಾಗಲೂ ಕೂಡ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ, ಮೇನ್ ಡೋರ್ ಎಂಟ್ರೆನ್ಸ್ ಹೊರಗಾಗಲಿ ಒಳಗಾಗಲಿ ಗಡಿಯಾರವನ್ನು ನೇತು ಹಾಕೋದಾಗಲಿ ತೂಗು ಹಾಕೋದಾಗಲಿ ಮಾಡಬಾರ್ದು. ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ಅದೃಷ್ಟ ಕೆಳಗಡೆ 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 ಇಳಿತಾ ಬರುತ್ತೆ. ಮಾಡುವಂತಹ ಯಾವ ಕೆಲಸಗಳು ಕೈ ಹಿಡಿಯಲ್ಲ. ತುಂಬ ಪ್ರಬಲ ವಾಸ್ತುದೋಷ ಅದು. ಮೇನ್ ಡೋರಲ್ಲಿ ಒಂದು ವೈಬ್ರೇಷನ್ ಇರುತ್ತೆ, ಒಂದು ಎನರ್ಜಿ ಇರುತ್ತೆ. ಅಲ್ಲಿ ಯಾವಾಗಲೂ ಕೂಡ ಆ ಗಡಿಯಾರದ ಟಿಕ್ 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 ಸೌಂಡು, ಆಮೇಲೆ ಮುಳ್ಳು ಚಲನೆಯ ಮುಳ್ಳು, ಆ ಒಂದು ಸತತವಾದಂತಹ ರೊಟೇಷನ್ ಇರಬಾರ್ದು. ಅದು ಇತ್ತು ಅಂದರೆ ಏನು ಮಾಡುತ್ತೆ ಅಂದರೆ, ನಮ್ಮ ಫಾರ್ಚೂನ್, ನಮ್ಮ ವೆಲ್ತ್, ನಮ್ಮ ಹೆಲ್ತ್, ನಮ್ಮ ಅಟ್ರಾಕ್ಷನ್ ಎಲ್ಲವನ್ನು ಡೌನ್ಫಾಲ್ ಮಾಡ್ತಾ ಬರುತ್ತೆ. ಹಾಗಾಗಿ ಇವತ್ತೇ ಆ ದೋಷವನ್ನು ಸರಿಪಡಿಸ್ಕೊಳ್ಳಿ. ವೀಕ್ಷಕರೇ ನೋಡಿ, ಇನ್ನೂ ಸಾಕಷ್ಟು ಇಂತಹ ವಿಷಯಗಳಿರುತ್ತೆ, ನಿಮಗೆ ಗೊತ್ತೇ ಇರೋದಿಲ್ಲ. ಮನೆ ಕಟ್ಸಿದ್ದೀವಿ ಗುರುಗಳೇ ಹೊಸದಾಗಿ, ಯಾಕೋ ನಮಗೆ ಡೌನ್ಫಾಲ್ ಆಗ್ತಾ ಇದೆ. ಹೊಸ ಮನೆಗೆ ಬಂದ ಮೇಲೇ ನಮಗೆ ಈ ಶತ್ರುಕಾಟ, ಮಾಟಮಂತ್ರ ತಂತ್ರ ದೋಷದ ಎಫೆಕ್ಟ್ಗಳು, ಕಣದೃಷ್ಟಿ, ಡೌನ್ಫಾಲ್, ಬಿಸ್ನೆಸ್ ಡೌನ್ ಆಗೋದು, ಇಂಥದ್ದೆಲ್ಲ ಆಗ್ತಾ ಇದೆ ಅಂತಂದರೆ ಒಂದು ಸಲ ನನ್ನ ಮನೆ ಕರೆಸ್ಕೊಳ್ಳಿ, ಬರ್ತೀನಿ. ಬಂದು ನಿಮ್ಮ ಮನೆಯನ್ನು ನೋಡ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ, ಡೆಮೊಲಿಷನ್ ಬೇಡ. ಇದು ಯಾವುದೂ ಇಲ್ಲದೆ ತುಂಬ ಪವರ್ಫುಲ್ ವಾಸ್ತು ಸಲಹೆ ಕೊಡ್ತೀನಿ. ಎಲ್ಲಿ ನಿಮ್ಮ ಮನೆಯಲ್ಲಿ ಮತ್ತು ಕಮರ್ಷಿಯಲ್ ಪ್ಲೇಸ್ ಇರ್ಬೋದು, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಯಾವುದೇ ಇರ್ಬೋದು, ತೋರಿಸಿ, ಬಂದು ನೋಡ್ತೀನಿ. ಗುರುಗಳೇ, ಮೊದಲು ನಮ್ಮ ಸ್ಕೂಲು ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಅಡ್ಮಿಷನ್ ಆಗ್ತಾಯಿತ್ತು, ಇವಾಗ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಡಿಕ್ರೀಸ್ ಆಗ್ತಾ ಇದೆ. ಗುರುಗಳೇ, ನಾವು ಹಾಸ್ಪಿಟಲ್ ಮಾಡಿದ್ವಿ, ಮಾಲ್ ಮಾಡಿದ್ವಿ, ಮೊದಲು ಕಸ್ಟಮರ್ಗಳ ಸಂಖ್ಯೆ ಜಾಸ್ತಿ ಇತ್ತು, ಈಗ ಡೌನ್ ಆಗ್ತಾ ಇದೆ. ನಮ್ಮ ಅಂಗಡಿ ಚೆನ್ನಾಗಿ ನಡೀತಾ ಇಲ್ಲ. ಅಂಗಡಿ ಇರಲಿ, ಮನೆ ಇರಲಿ, ಯಾವುದಾದ್ರೂ ಇರಲಿ, ಬರ್ತೀನಿ, ವಾಸ್ತು ನೋಡ್ತೀನಿ. ಇದೇ ಜಾಗದಲ್ಲಿ ವಾಸ್ತು ಸಮಸ್ಯೆ ಇದೆ ಅಂತ ಹೇಳಿ ಅದನ್ನು ಸರಿ ಮಾಡಿಕೊಡ್ತೀನಿ. ನನ್ನನ್ನು ವಾಸ್ತು ಕರೆಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಈಗ ಗಡಿಯಾರಕ್ಕೆ ಸಂಬಂಧಪಟ್ಟಂತಹ ವಾಸ್ತು ಟಿಪ್ ನಂಬರ್ 3 ನೋಡಿ. ಗಡಿಯಾರವನ್ನು ಸುಮಾರು ಜನ ಏನು ತಪ್ಪು ಮಾಡ್ತಾರೆ ಅಂತಂದರೆ, ದಕ್ಷಿಣಕ್ಕೆ ಮುಖ ತೋರಿಸಿ ಹಾಕಿಬಿಟ್ಟಿರ್ತಾರೆ. ಅಂದರೆ ಅವ್ರದ್ದು ಉತ್ತರ ದಿಕ್ಕಿನ ಗೋಡೆಗೆ ಹಾಕಿರ್ತಾರೆ, ಗಡಿಯಾರದ ಮುಖ ದಕ್ಷಿಣ ನೋಡ್ತಾ ಇರುತ್ತೆ. ದಕ್ಷಿಣ ದಿಕ್ಕು ಯಾರ ದಿಕ್ಕು? ದಕ್ಷಿಣ ದಿಕ್ಕು ಯಮನ ದಿಕ್ಕು. ದಕ್ಷಿಣ ದಿಕ್ಕು ಯಾರ ದಿಕ್ಕು? ದಕ್ಷಿಣ ದಿಕ್ಕು ಪೂರ್ವಜರ ದಿಕ್ಕು. ದಕ್ಷಿಣ ದಿಕ್ಕು ಪಿತೃಗಳ ದಿಕ್ಕು. ದಕ್ಷಿಣ ದಿಕ್ಕು ಗತಿಸಿ ಹೋದವರಂತಹ ದಿಕ್ಕು. ಆ ದಿಕ್ಕಿಗೆ ನೀವು ಗಡಿಯಾರವನ್ನು ತೋರಿಸಿದರೆ ಪಿತೃದೋಷ ಪ್ರಬಲ ಆಗತ್ತೆ. ಮನೆಯಲ್ಲಿ ಸಾಕಷ್ಟು ಅವಘಡಗಳು, ಬೆಂಕಿ ಅಪಘಾತಗಳು, ಆಕ್ಸಿಡೆಂಟ್ಗಳು, ಮೂಳೆ ಮುರಿತ, ಕಾಲು ಕೈ ಮುರಿದುಕೊಳ್ಳುವಂತಹದ್ದು, ಪದೇ ಪದೇ ಬಿದ್ದು ಪೆಟ್ಟು ಮಾಡಿಕೊಳ್ಳುವಂತಹದ್ದು, ಹಣೆಗೆ ಗಾಯ, ತಲೆ ಒಡೆದುಕೊಳ್ಳುವಂತಹದ್ದು, ಇಂಥ ಎಲ್ಲ ಘಟನಾವಳಿಗಳು ನಡೀತಾ ಇರುತ್ತೆ. ಹಾಗಾಗಿ ಈಗಲೇ ನೀವು ಗಡಿಯಾರವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ತೋರಿಸಿದರೆ ಈ ಸಂಚಿಕೆ ನೋಡಿ ಪಟ್ ಅಂತ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಸರಿಯಾದಂತಹ ಗಡಿಯಾರ ಹಾಕುವ ದಿಕ್ಕು ಯಾವುದು ಅಂತ ತಿಳಿಬೇಕು ಅಂತಂದರೆ ಈಗಲೇ ಈ ಸಂಚಿಕೆ ಕೆಳಗಡೆ ಮೆಸೇಜ್ ಮಾಡಿ, ಗುರುಗಳೇ ಆ ಬಗ್ಗೆ ತಿಳಿಸಿ ಅಂತ ಹೇಳಿ ಖಂಡಿತವಾಗಿ ಆ ಬಗ್ಗೆ ಒಂದು ಪಾಡ್ಕಾಸ್ಟ್ ಅಥವಾ ನೇರ ಪ್ರಸಾರದಲ್ಲಿ ಮಾಡಿ ಹೇಳ್ತೀನಿ ವೀಕ್ಷಕರೇ. ಅಥವಾ ಮನೆಗೆ ಕರೆಸ್ಕೊಂಡ್ರೂ ಕೂಡ ನಿಮ್ಮ ಮನೆಯ ಆಯದ ಪ್ರಕಾರ ಅಥವಾ ಬ್ರಹ್ಮಸ್ಥಾನದ ಒಂದು ವಿಶೇಷವಾದಂಥ ಪರಿಶೀಲನೆ ಮಾಡಿ ಗಡಿಯಾರವನ್ನು ಇದೇ ದಿಕ್ಕಿನಲ್ಲಿ, ಸೂಕ್ತ ದಿಕ್ಕಿನಲ್ಲಿ ಹಾಕಿದರೆ
ಜೀವನದಲ್ಲಿ ಅಭಿವೃದ್ಧಿ ಟಕ್ ಅಂತ ಸ್ಟಾರ್ಟ್ ಆಗುತ್ತೆ, ಸಾಕಷ್ಟು ಹಣ ಬರುತ್ತೆ, ಹೆಲ್ತ್ ವೆಲ್ತ್ ಮನೆಗೆ ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಅದನ್ನು ನೀವು ಸಲಹೆ ಪಡಿಬೇಕು ಅಂದರೆ, ನನ್ನ ವಾಸ್ತು ಸಲಹೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಅದಕ್ಕೆ ಮೆಸೇಜ್ ಮಾಡಿ, ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬಂದು ಎಲ್ಲವನ್ನು ತಿಳಿಸ್ಕೊಡ್ತೀನಿ, ವಾಸ್ತು ನೋಡ್ತೀನಿ. ವೀಕ್ಷಕರೇ, ಈಗ ಗಡಿಯಾರಕ್ಕೆ ಸಂಬಂಧಪಟ್ಟಂತಹ ವಾಸ್ತು ಟಿಪ್ ನಂಬರ್ 4. ನೋಡಿ, ಗಡಿಯಾರ, ನಾನು ಆಗಾಗ ಹೇಳ್ತಾ ಇರ್ತೀನಿ, ಒಡೆದ ಗಾಜು, ಮುರಿದಂತಹ ಗಾಜು, ಬ್ರೋಕನ್ ಗ್ಲಾಸ್ ರಿಪ್ರೆಸೆಂಟ್ಸ್ ರಾಹು. ರಾಹು ದೋಷವನ್ನು ಪ್ರಬಲವಾಗಿ ಪಟ್ಟಂತ ಹಿಡಿಯುತ್ತೆ. ಹಾಗಾಗಿ ದಯಮಾಡಿ ನಿಮ್ಮ ಮನೆಯಲ್ಲಿ ಗಾಜು ಒಡೆದಂತಹ ಗಡಿಯಾರ ಇದ್ದರೆ ಮೊದಲು ಅದನ್ನು ಬಿಸಾಕಿ. ಅದು ಎಂತಹದ್ದೇ ಸುಸ್ಥಿತಿಯಲ್ಲಿದ್ದರೂ ಕೂಡ ಅದನ್ನು ಗ್ಲಾಸ್ ಆದರೂ ಚೇಂಜ್ ಮಾಡಿಸ್ಕೊಳ್ಳಿ, ಅಥವಾ ಆಗಲ್ಲ ಅಂತ ಹೇಳಿದ್ದಾರೆ ಅಂದರೆ ಬಿಸಾಕಿ. ಗಾಜು ಒಡೆದಂತಹ ಗಡಿಯಾರ ಮನೆಗೆ ದುರಾದೃಷ್ಟವನ್ನು ಹೊತ್ತು ತರುತ್ತೆ, ಆಗುವಂತಹ ಕೆಲಸಗಳನ್ನು ಒಡೆಯುತ್ತೆ, ಮನೆಯಲ್ಲಿ ಮನಸ್ಸುಗಳನ್ನು ಒಡೆಯುತ್ತೆ, ದಾಂಪತ್ಯದಲ್ಲಿ ಬಿರುಕು ತರುತ್ತೆ, ಮನೆಯ ಸದಸ್ಯರ ನಡುವೆ ಜಗಳವನ್ನು ತಂದಿಡುತ್ತೆ. ಆಫೀಸ್ ಯಾರು ಒಡೆದಂತಹ ಮುರಿದಂತಹ ಗಡಿಯಾರದಲ್ಲಿ ಸಮಯವನ್ನು ನೋಡಿ ಕೆಲಸಕ್ಕೆ ಹೊರಗಡೆ ಹೋಗ್ತಾರೆ, ಅವರು ಹೊರಗಡೆನೂ ಜಗಳ, ಮನೆಯಲ್ಲೂ ಜಗಳ, ಎಲ್ಲ ಕಡೆ ಜಗಳ. ಹಾಗಾಗಿ ಈ ತಪ್ಪನ್ನು ಮಾತ್ರ ದಯಮಾಡಿ ಮಾಡಬೇಡಿ. ಮುರಿದು ಹೋದಂತಹ ಗ್ಲಾಸ್ ಇರುವ ಗಡಿಯಾರ ಇದ್ದರೆ ಅದರಲ್ಲಿ ಸಮಯ ನೋಡಬಾರ್ದು, ನಮ್ಮ ಸಮಯವೇ ಕೆಟ್ಟು ಹೋಗುತ್ತೆ. ಇದನ್ನು ಚೇಂಜ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈಗ ಗಡಿಯಾರಕ್ಕೆ ಸಂಬಂಧಪಟ್ಟಂತಹ ವಾಸ್ತು ಟಿಪ್ ನಂಬರ್ 5. ಕೆಲವೊಬ್ಬರು ಮನೆಗಳಲ್ಲಿ ನಾನು ವಾಸ್ತುಗೆ ಹೋದಾಗ ಕೂಡ ಅದನ್ನು ಅವೇರ್ನೆಸ್ ಮಾಡ್ತೀನಿ, ಇಮಿಡಿಯೇಟ್ಲಿ ತೆಗ್ಸಿರ್ತೀನಿ. ಅದೇನಪ್ಪ ಅಂದರೆ, ಅವರ ರೂಮ್ ಸೈಜ್ ಏನಿರುತ್ತೆ ಅದಕ್ಕೆ ವಿರುದ್ಧವಾಗಿ ದೊಡ್ಡ ಗಡಿಯಾರವನ್ನು ಹಾಕಿರ್ತಾರೆ. ಅದು ಎಲ್ಲಿಂದನೋ ತಂದಿರ್ತಾರಂತೆ, ಆ್ಯಂಟಿಕ್ ಅಂತೆ, ಪಿಂಟಿಕ್ ಅಂತೆ, ದೊಡ್ಡದಾಗಿ ಗಡಿಯಾರವನ್ನು ಹಾಕಿರ್ತಾರೆ. ನೋಡಿದರೆ ಅದನ್ನು ಇದೇನಪ್ಪ ಇಷ್ಟು ದೊಡ್ಡ ಗಡಿಯಾರ ಇದೆ ಅಂತ ಹೇಳಿ, ಅದೇನು ಫ್ಯಾಷನ್ನೋ ಏನೋ ಗೊತ್ತಿಲ್ಲ. ಆ ದೊಡ್ಡ ಗಡಿಯಾರಗಳು ನಾರ್ಮಲ್ ಸೈಜಿಗಿಂತ ದೊಡ್ಡ ಓವರ್ ಸೈಜ್ಡ್ ಗಡಿಯಾರಗಳು ಯಾವ ಮನೆಯಲ್ಲಿರುತ್ತೆ, ಆ ಮನೆಯ ಸದಸ್ಯರ ಕೆಲಸಗಳು ಸ್ಲೋ ಆಗಿ ಆಗುತ್ತೆ, ಅಥವಾ ಆಗೋದೇ ಇಲ್ಲ. ಇನ್ನೇನು ಆಯ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ. ಹಾಗಾಗಿ ಅಂತಹ ಫ್ಯಾಷನ್ ನಮಗೆ ಬೇಡ. ಅಂತಹ ಆಗುವಂತಹ ಕೆಲಸಗಳಲ್ಲಿ ನೀವೇ ಯಾಕೆ ನಿಮ್ಮ ಕಾಲ ಮೇಲೆ ಕಲ್ಲು ಹಾಕಿಕೊಳ್ಳುವಂಥ ಪ್ರಯತ್ನ ಮಾಡ್ತೀರಿ? ಬೇಡ. ಹಾಗಾಗಿ ಸರಿಯಾದ ಪ್ರಮಾಣದ ಸಣ್ಣ ಗಾತ್ರದ, ಮಾರ್ಕೆಟಲ್ಲಿ ಎಲ್ಲರ ಮನೆಯಲ್ಲಿ ಏನು ಟ್ರೆಂಡ್ ಇದೆ, ಎಲ್ಲರೂ ಎಷ್ಟು ಹಾಕಿರ್ತಾರೆ ನಾವು ಅಷ್ಟೇ ಹಾಕೋಣ. ದೊಡ್ಡ ಗಾತ್ರದ್ದು, ಇಷ್ಟು ದೊಡ್ಡದು, ಈ ಕೈ ಅಗಲ ಮಾಡಿದರೆ ಇಷ್ಟು ದೊಡ್ಡ ಗಾತ್ರದ ಕೆಲವೊಬ್ಬರು ಮನೆಯಲ್ಲಿ ಆ್ಯಂಟಿಕ್ಕು ಅಥವಾ ದೊಡ್ಡ ಫ್ಯಾಷನು ಅಂತ ಹಾಕಿರ್ತಾರೆ. ಬೇಡ. ಓವರ್ ಸೈಜ್ಡ್ ಕ್ಲಾಕ್ಸ್ ಬ್ರಿಂಗ್ಸ್ ನಿಮಗೆ ದುರಾದೃಷ್ಟ. ಫಾರ್ಚೂನ್ ಅನ್ನೋದನ್ನು, ಅದೃಷ್ಟ ಅನ್ನೋದನ್ನು ದುರಾದೃಷ್ಟಕ್ಕೆ ಕನ್ವರ್ಷನ್ ಮಾಡುತ್ತೆ. ಈ ಬಗ್ಗೆ ಮಾಹಿತಿ ಈಗ ನಿಮಗೆ ಹೇಳಿದ್ದೀನಿ, ಗೊತ್ತಿರಲಿ. ಅಷ್ಟೇ ಅಲ್ಲ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಒಂದು ಅದೃಷ್ಟದ ವಸ್ತುವನ್ನು ಇಟ್ಟು ನೋಡಿ, ಸಮಯ ಯಾವಾಗಲೂ ಚೆನ್ನಾಗಿರುತ್ತೆ. ಹಣ ಮ್ಯಾಗ್ನೆಟ್ ಥರ ಮನೆಗೆ ಎಳೆದು ತರುತ್ತೆ ಆ ವಸ್ತು. ಎಲ್ಲರಿಗೂ ಏನು ಆಸೆ ಇರುತ್ತೆ ಅಂದರೆ, ನಮ್ಮ ಕೆಲಸ ಕಾರ್ಯ ಚೆನ್ನಾಗಿರಲಿ, ನಮಗೆ ಒಳ್ಳೆಯದಾಗಲಿ, ವ್ಯಾಪಾರ ವ್ಯವಹಾರ ದಿನದಿಂದ ದಿನಕ್ಕೆ ಪ್ರಗತಿ ಆಗಲಿ, ಮನೆಯಲ್ಲಿ ಮದುವೆ ಸೆಟ್ ಆಗಲಿ, ಸಂತಾನ ಪ್ರಾಪ್ತಿ ಆಗಲಿ, ಕಲ್ಯಾಣಕಾರಿ ಆಗಲಿ, ಎಲ್ಲರೂ ಇದನ್ನೇ ಬಯಸ್ತಾ ಇರ್ತಾರೆ. ಯಾವ ಕೋರ್ಟು ಕಚೇರಿ ಕೇಸುಗಳಿರಬಾರ್ದು, ನೆಮ್ಮದಿಯ ಜೀವನ ಇರಬೇಕು. ಹಾಗಾದರೆ ಈ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಶ್ರೀಚಕ್ರ ಯಂತ್ರ ಅಂತ ಒಂದಿದೆ ವೀಕ್ಷಕರೇ, ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ಅದನ್ನು ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸದ ಒಳಗಡೆ ನಾನೇ ನನ್ನ ಕೈಯಾರೆ ಪ್ರಾಣ ಪ್ರತಿಷ್ಠಾಪನೆ ಎನರ್ಜೈಸ್ ಮಾಡಿ ಮನೆಗೆ ಕಳಿಸ್ತೀನಿ. ಈಗ ಲಕ್ಷಾಂತರ ಜನಕ್ಕೆ ನಾನು ಕಳಿಸ್ಕೊಟ್ಟಿದ್ದೀನಿ, ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಗುರುಗಳೇ, ಆ ಶ್ರೀಚಕ್ರ ಯಂತ್ರ ಬಂದ ಮೇಲೆ ನಮ್ಮ ಜೀವನನೇ ಬದಲಾಗಿದೆ. ಲಕ್ಷಾಂತರ ಗಟ್ಟಲೆ ಸಾಲ ಇತ್ತು, ತೀರಿಸ್ಕೊಂಡು ನೆಮ್ಮದಿಯಿಂದ ಇದ್ದೀವಿ, ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಬರೀ 3 ತಿಂಗಳಲ್ಲೇ ಜೀವನ ಪರಿವರ್ತನೆ ಆಯಿತು ಗುರುಗಳೇ. ಎಷ್ಟೋ ಜನ ಹ್ಯಾಪಿ ಆಡಿಯನ್ಸ್ ಬಂದು ಸ್ಟುಡಿಯೋದಲ್ಲಿ, ನೇರ ಪ್ರಸಾರದಲ್ಲಿ, ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಇರ್ತಾರೆ. ನಿಮಗೂ ಕೂಡ ಜೀವನದಲ್ಲಿ ಸಾಕಷ್ಟು ಕಷ್ಟಗಳಿದ್ದರೆ ಇವತ್ತಿಗೆ ಅದು ಅಂತ್ಯ, ಕಣ್ಣೀರು ಕಷ್ಟ ಅಂತ್ಯ. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಈ ವಿಡಿಯೋ ಸಿಕ್ಕಿದೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರ್ಗೆ ಮೆಸೇಜ್ ಮಾಡಿ, ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ. ನಮ್ಮ ತಂಡ ಅದನ್ನು ಬುಕ್ಕಿಂಗ್ ಮಾಡಿಕೊಂಡು ನಿಮ್ಮ ಮನೆಗೆ 30ರಿಂದ 40 ದಿವಸದಲ್ಲಿ ಕಳಿಸ್ಕೊಡುವಂತಹ ವ್ಯವಸ್ಥೆ ಮಾಡುತ್ತೆ. ನಿಮ್ಮ ಕಷ್ಟ ಕರಗಲಿ ಅನ್ನೋದೇ ನಮ್ಮ ಉದ್ದೇಶ. ಬುಕ್ಕಿಂಗಿಗೆ ನಂಬರ್ ಸ್ಕ್ರೀನ್ ಮೇಲಿದೆ. ಬನ್ನಿ ವೀಕ್ಷಕರೇ, ಈಗ ಗಡಿಯಾರಕ್ಕೆ ಸಂಬಂಧಪಟ್ಟಂತಹ 6ನೆಯ ಒಂದು ವಾಸ್ತು ಟಿಪ್ ನೋಡ್ಕೊಂಬರೋಣ. ಕಪ್ಪು ಬಣ್ಣದ ಗಡಿಯಾರವನ್ನು ಕೆಲವೊಂದು ಮನೆಯಲ್ಲಿ ಹಾಕಿರ್ತಾರೆ. ಕಪ್ಪು ಬಣ್ಣ ಯಾವಾಗಲೂ ಕೂಡ ಸುಮಾರು ಜನ ಹೇಳ್ತಾ ಇರ್ತಾರೆ ದುರಾದೃಷ್ಟದ ಸಂಕೇತ, ದುರಾದೃಷ್ಟದ ಸಂಕೇತ ಅಂತ ಹೇಳಿ. ಈ ಕಪ್ಪು ಬಣ್ಣದ ಗಡಿಯಾರವನ್ನು ಯಾರು ಮನೆಯಲ್ಲಿ ಹಾಕ್ತಾರೆ, ಅದು ವಿಶೇಷವಾಗಿ ಈಶಾನ್ಯ ದಿಕ್ಕಿನಲ್ಲೇನಾದರೂ ಈ ಕಪ್ಪು ಬಣ್ಣದ ಗಡಿಯಾರವನ್ನು ಹಾಕಿದರೆ ಅವರ ಜೀವನವೇ ಕಾರ್ಮೋಡ ಕವಿದಂತೆ.
ಕಪ್ಪು ಮೋಡ, ಮುಂದೆ ಏನೂ ಕಾಣಿಸೋದೇ ಇಲ್ಲ, ಅಷ್ಟು ಬೆಳಕಿದ್ರೂ ಕಣ್ಣು ಕತ್ತಲೇನೆ. ಅದರ ಅರ್ಥ ಸೂಚ್ಯವಾಗಿ ಹೇಳಿದ್ದೀನಿ. ಮೊದಲು ನಿಮ್ಮ ಮನೆಯಲ್ಲಿ ಕಪ್ಪು ಗಡಿಯಾರ ಇದ್ದರೆ ಅದನ್ನ ತೆಗೆದುಬಿಡಿ. ಕಪ್ಪು ಗಡಿಯಾರ ನಿಮ್ಮ ಎಲ್ಲ ಕೆಲಸದ ಮೇಲೆ ಮಾಸ್ಕ್ ಮಾಡುತ್ತೆ, ಯಾವುದನ್ನು ಕೈಗೆ ಬರಕ್ಕೆ ಬಿಡಲ್ಲ. ಒಂದೊಂದು ರೂಪಾಯಿಗೂ ಕೂಡ ಸ್ಟ್ರಗಲ್ ಮಾಡಬೇಕಾಗತ್ತೆ. ಅಂತಹ ವಾಸ್ತು ಪ್ರಕಾರ ದೋಷ ಕಪ್ಪು ಬಣ್ಣದ ಗಡಿಯಾರ. ಅಂದರೆ ಒಳಗಿರುವಂತಹ ಗಡಿಯಾರದ ಮೇಲಿನ ಗಾಜಿರುತ್ತೆ, ಅದ್ರ ಒಳಗಡೆ ನೀವು ನೋಡಿದಾಗ ಪೂರ್ತಿಯಾದಂತಹ ಕಪ್ಪು ಬಣ್ಣದ ಹಿಂದುಗಡೆ ಪೇಪರು ಅದೇನೋ ಇರುತ್ತೆ, ಅದರ ಮೇಲೆ ಆ ಸಂಖ್ಯೆಗಳಿರುತ್ತೆ. ಇವನ್ ಡೈಲು ಕೂಡ ಕಪ್ಪು, ಒಂದು ರೀತಿ ನೋಡಿದ ತಕ್ಷಣವೇ ಅದು ನೆಗೆಟಿವ್ ಫೀಲ್ ಬರುತ್ತೆ, ಅಂಥದ್ದು ಬೇಡ. ಇನ್ನು ವಾಸ್ತುಗೆ ಸಂಬಂಧಪಟ್ಟಂತಹ ಗಡಿಯಾರದ ವಿಶೇಷ ಟಿಪ್ ನಂಬರ್ 7 ನೋಡೋಣ. ನೋಡಿ, ಕೆಲವೊಬ್ಬರ ಮನೆಯಲ್ಲಿ ಈ ಲೋಲಕ ಅಂತ ಹೇಳ್ತೀವಿ, ಪೆಂಡ್ಯುಲಮ್, ಅದು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಲಾಡ್ತಾ ಇರುತ್ತೆ. ಈ ಲೋಲಕದ ಗಡಿಯಾರ ಕೆಲವೊಬ್ರು ಇಟ್ಕೊಂಡಿರ್ತಾರೆ, ವಾಸ್ತು ಪ್ರಕಾರ ಶುಭ ಅಂತೇಳಿ ಇಟ್ಟಿರ್ತಾರೆ. ಆದರೆ ಆ ಲೋಲಕದ ಗಡಿಯಾರಗಳು ಕೆಲವೊಂದು ಸಲ ಕೆಟ್ಟು ನಿಂತಿರುತ್ತೆ, ಸುಮಾರು ದಿವಸದಿಂದ ರಿಪೇರಿ ಮಾಡಿಸಿರೋದಿಲ್ಲ. ಆ ರಿಪೇರಿ ಮಾಡದೆ ಕೆಟ್ಟು ನಿಂತಹ ಲೋಲಕದ ಗಡಿಯಾರ ಮನೆಯಲ್ಲಿದ್ದರೆ ಸಾಕಷ್ಟು ನೆಗೆಟಿವ್ ಎನರ್ಜಿಯನ್ನು ಹೊತ್ತು ತರುತ್ತಂತೆ. ಈಗ ಸಾಮಾನ್ಯವಾಗಿ ಈ ರೌಂಡ್ ಕ್ಲಾಕ್ ಅಥವಾ ಸ್ಕ್ವೇರ್ ಶೇಪ್, ಬೇರೆ ಬೇರೆ ಶೇಪಿನ ಗಡಿಯಾರಗಳಿರುತ್ತೆ. ಅಂದರೆ ಆ ವಿದೌಟ್ ಪೆಂಡ್ಯುಲಮ್ ಗಡಿಯಾರಗಳು ಕೆಟ್ಟು ನಿಂತರೆ ಎಷ್ಟು ನೆಗೆಟಿವ್ ಎನರ್ಜಿ ತರುತ್ತೋ ಅದರ 1000 ಪಟ್ಟು ನೆಗೆಟಿವ್ ಎನರ್ಜಿಯನ್ನು ಈ ಕೆಟ್ಟು ನಿಂತಹ ಪೆಂಡ್ಯುಲಮ್ ಗಡಿಯಾರ ತರುತ್ತಂತೆ. ಹಾಗಾಗಿ ಅದನ್ನು ಶೀಘ್ರದಲ್ಲೇ ರಿಪೇರಿ ಮಾಡಿಸ್ಕೊಳ್ಳಿ, ಅಥವಾ ಆಗೋದೇ ಇಲ್ಲ ಅಂದರೆ ಡಿಸ್ಪೋಸ್ ಮಾಡಿಕೊಳ್ಳಿ. ಇನ್ನು ಗಡಿಯಾರಕ್ಕೆ ಸಂಬಂಧಪಟ್ಟಂತಹ ವಾಸ್ತು ಟಿಪ್ ನಂಬರ್ 8. ನೋಡಿ ವೀಕ್ಷಕರೇ, ಮನೆಯಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆಯಾದಂತಹ ವಿಭಿನ್ನ ಗಡಿಯಾರಗಳನ್ನು ಇಟ್ಕೊಂಡಿರ್ತಾರೆ. ಹಾಲಲ್ಲಿ ಒಂದು ಗಡಿಯಾರ ಇರುತ್ತೆ, ಅಡುಗೆ ಮನೆಯಲ್ಲಿ ಒಂದು ಗಡಿಯಾರ ಹಾಕ್ಕೊಂಡಿರ್ತಾರೆ, ಬೆಡ್ರೂಮಲ್ಲಿ ಒಂದು ಗಡಿಯಾರ ಹಾಕ್ಕೊಂಡಿರ್ತಾರೆ, ಸ್ಟಡಿ ರೂಮಲ್ಲಿ ಒಂದು ಗಡಿಯಾರ ಹಾಕ್ಕೊಂಡಿರ್ತಾರೆ. ಅಡುಗೆ ಮನೆಯಲ್ಲಿ ಗಡಿಯಾರ ಹಾಕೋಬೋದಾ? ಇದು ವಾಸ್ತು ಪ್ರಕಾರ ಸರಿನಾ ತಪ್ಪಾ? ಈ ಕುರಿತಾದಂತಹ ಮಾಹಿತಿಯೊಂದಿಗೆ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತೀನಿ ವೀಕ್ಷಕರೇ, ಕಾಯ್ತಾ ಇರಿ. ಹಾಗಾದರೆ ನೀವು ಕೂಡ ಅಡುಗೆ ಮನೆಯಲ್ಲಿ ಗಡಿಯಾರ ಹಾಕಿದ್ದೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ, ಅಲ್ಲೇ ನಾನು ಉತ್ತರ ಕೊಡ್ತೀನಿ. ಹಾಗೆ ವೀಕ್ಷಕರೇ, ಡಿಫ್ರೆಂಟ್ ರೂಮಲ್ಲಿ ಡಿಫ್ರೆಂಟ್ ವಾಲ್ ಕ್ಲಾಕ್ಗಳನ್ನು ಹಾಕಿರ್ತಾರೆ. ಆ ಸಮಯಗಳೆಲ್ಲವೂ ಡಿಫ್ರೆಂಟ್ ಆಗಿರುತ್ತೆ. ಒಂದು ವಾಲ್ ಕ್ಲಾಕ್ 7 ಗಂಟೆ ತೋರಿಸ್ತಾ ಇದ್ದರೆ ಇನ್ನೊಂದು 7:05 ತೋರಿಸ್ತಾ ಇರುತ್ತೆ, ಇನ್ನೊಂದು 7:03, ಇನ್ನೊಂದು 6:59, ಇನ್ನೊಂದು 6:40. ಒಂದೇ ಮನೆಯಲ್ಲಿ ಡಿಫ್ರೆಂಟ್ ಸಮಯವನ್ನು ತೋರಿಸುವಂತಹ ಗಡಿಯಾರಗಳಿದ್ದರೆ ಆ ಮನೆಯ ಸದಸ್ಯರ ಮನಸ್ಥಿತಿ ಡಿಫ್ರೆಂಟ್ ಆಗಿರುತ್ತೆ, ಭಿನ್ನಾಭಿಪ್ರಾಯ ಇರುತ್ತೆ, ಹೊಂದಾಣಿಕೆ ಇರೋದಿಲ್ಲ. ಒಬ್ಬರ ಕೆಲಸ ಬೇಗ ಆದರೆ ಇನ್ನೊಬ್ಬರ ಕೆಲಸ ವಿಳಂಬ. ಮನೆಯಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ, ಜಗಳ, ಅಸಹನೆ, ಅಸಮಾಧಾನ, ಅಶಾಂತಿ, ಕಲಹ ಎಲ್ಲ ಆಗ್ತಾ ಇರುತ್ತೆ. ಗಡಿಯಾರಗಳು ಮನೆಯಲ್ಲಿರುವಂಥದ್ದು ಎಲ್ಲ ಒಂದೇ ಸಮಯ ತೋರಿಸ್ತಾ ಇರಬೇಕು. ಇದನ್ನು ನೋಟ್ ಮಾಡ್ಕೊಳ್ಳಿ, ಮರಿಬೇಡಿ. 7:40 ಅಂದರೆ ಎಲ್ಲ ಗಡಿಯಾರಗಳು 7:40ನೇ ತೋರಿಸ್ಬೇಕು. 10 ಗಂಟೆ ಅಂದರೆ 10 ಗಂಟೆನೇ ತೋರಿಸ್ಬೇಕು. 1 ಸೆಕೆಂಡು ಆಚೆ ಈಚೆ ಆಗಬಾರ್ದು. ಆ ರೀತಿಯಾದಂಥ ಜಾಗೃತಿಯನ್ನು ತಗೊಳ್ಳಿ. ಇನ್ನು ಗಡಿಯಾರಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ 2 ಇಂಪಾರ್ಟೆಂಟ್ ಟಿಪ್ಗಳಿದೆ. ಅದರಲ್ಲೂ 10ನೇ ವಾಸ್ತು ಟಿಪ್ಪನ್ನು ನೀವು ಮಿಸ್ ಮಾಡಿಕೊಳ್ಳೇಬಾರ್ದು, ಅಂಥ ಪವರ್ಫುಲ್ ಇದೆ. ಅದನ್ನು ಕೇಳಿದರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ ವೀಕ್ಷಕರೇ, ಕೇಳಿ. ಯಾಕೆಂದರೆ ಈ ಅನೌನ್ಸ್ಮೆಂಟ್ಗೂ ಅದಕ್ಕೂ ನೇರವಾದಂಥ ಸಂಬಂಧ ಇದೆ. ನಿಮ್ಮ ಮನೆಯಲ್ಲೇನಾದರೂ ಪ್ರಬಲ ವಾಸ್ತು ದೋಷ ಇದ್ದರೆ ಗಡಿಯಾರಗಳು ಆಗಾಗ ಕೆಟ್ಟು ನಿಲ್ಲುತ್ತೆ. ಅದೇ ರೀತಿ ನಿಮಗೆ ಸೂಚನೆಗಳಾಗ್ತಾ ಇದ್ದರೆ, ಗಡಿಯಾರ ಒಡಿತಾ ಇದ್ದರೆ, ಕೈ ಜಾರಿ ಬೀಳ್ತಾ ಇದ್ದರೆ, ಅಥವಾ ಗಡಿಯಾರಕ್ಕೆ ಸಂಬಂಧಪಟ್ಟಂತಹ ಎಲೆಕ್ಟ್ರಿಕ್ ಐಟಮ್ಗಳು ಪದೇ ಸುಟ್ಟು ಹೋಗ್ತಾ ಇದ್ದರೆ, ಕೆಟ್ಟು ಹೋಗ್ತಾ ಇದ್ದರೆ, ಎಲೆಕ್ಟ್ರಿಕ್ ಐಟಮ್ಗಳು ಎಷ್ಟೇ ರಿಪೇರಿ ಮಾಡಿಸಿದ್ರೂ ಮನೆಯಲ್ಲಿ ಎಲೆಕ್ಟ್ರಿಕ್ ಐಟಮ್ಸ್ಗಳಾಗಲಿ ಯಾವುದೇ, ಈಗ ಪದೇ ಗಾಡಿ ಸರ್ವಿಸಿಗೆ ಬರುತ್ತೆ, ಕಾರ್ ಸರ್ವಿಸಿಗೆ ಬರುತ್ತೆ, ಏನೇ ಮಾಡಿದರೂ ಪದೇ ರಿಪೇರಿಗೆ ಖರ್ಚುಗಳು ಬರ್ತಾ ಇದ್ದರೆ ಆ ಮನೆಯಲ್ಲಿ ಪ್ರಬಲ ವಾಸ್ತು ದೋಷ ಇರುತ್ತೆ ವೀಕ್ಷಕರೇ. ನಿಮ್ಮ ಮನೆಯಲ್ಲೂ ಅದೇ ಥರ ಇದ್ದರೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಕರೀರಿ. ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಪ್ಲೇಸ್, ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್ ಏನೇ ಇರ್ಬೋದು, ಬರ್ತೀನಿ, ವಾಸ್ತು ಚೆಕ್ ಮಾಡ್ತೀನಿ. ನಿಮ್ಮ ಕಣ್ಣು ಮುಂದೆನೇ ಕೆಡವದೆ ಕಟ್ಟದೆ ಅಲ್ಟ್ರೇಷನ್ ಮಾಡದೆ ಡೆಮಾಲಿಷನ್ ಮಾಡಿಸ್ದೆ ಪ್ರಬಲವಾದಂತಹ ವಾಸ್ತು ಸಲಹೆ ಕೊಟ್ಟು ವಸ್ತುಗಳನ್ನು ಇಡಿಸಿ ಬ್ಯಾಲೆನ್ಸ್ ಮಾಡಿಸಿ ಬರ್ತೀನಿ. ಈಗ ಲಕ್ಷಾಂತರ ಜನ ನನ್ನನ್ನು ವಾಸ್ತುಕ್ಕೆ ಕರೆಸಿ ತಮ್ಮ ಮನೆ ಅಥವಾ ಕಮರ್ಷಿಯಲ್ ಪ್ಲೇಸಿಗೆ ಕರೆಸಿ ಉನ್ನತವಾದ ಜೀವನದಲ್ಲಿದ್ದಾರೆ, ಸಾಕಷ್ಟು ಶ್ರೀಮಂತಿಕೆಯನ್ನು ಕಂಡಿದ್ದಾರೆ, ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದಾರೆ.
ನನ್ನನ್ನು ನಿಮ್ಮ ಪ್ಲೇಸ್ಗೆ ವಾಸ್ತು ಕರೆಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ವಾಟ್ಸಪ್ಪಲ್ಲಿ ರಿಕ್ವೆಸ್ಟ್ ಹಾಕಿ, ಗುರುಗಳೇ ನಮ್ಮ ಮನೆಗೆ ಬನ್ನಿ ಅಂತ ಹಾಕಿ ನಮ್ಮ ತಂಡ ಅದಕ್ಕೆ ವ್ಯವಸ್ಥೆ ಮಾಡುತ್ತೆ. ವೀಕ್ಷಕರೇ, ಈಗ ವಾಸ್ತು ಟಿಪ್ ಗಡಿಯಾರಕ್ಕೆ ಸಂಬಂಧಪಟ್ಟಂಥದ್ದು ನಂಬರ್ 9 ನೋಡುವಂತಹ ಸಮಯ. ನೋಡಿ, ಕೆಲವೊಬ್ಬರು ಗಡಿಯಾರವನ್ನು ಬೆಡ್ರೂಮಲ್ಲಿ ಹಾಕ್ಕೊಂಡಿರ್ತಾರೆ. ಅದು ನೇರವಾಗಿ ಹಾಸಿಗೆಗೆ ಹಿಂಗೆ ಮುಖ ಮಾಡಿದರೆ ಹಿಂಗೆ ಎದುರುಗಡೆನೇ ಗಡಿಯಾರನೇ ಕಾಣಿಸ್ತಾ ಇರುತ್ತೆ. ತಪ್ಪು. ಬೆಡ್ರೂಮಲ್ಲಿ ಆ್ಯಕ್ಚುಲಿ ಗಡಿಯಾರ ಇರಲೇಬಾರ್ದು. ಯಾಕೆಂದರೆ ಅದು ಸತತ ಚಲನೆಯಲ್ಲಿರುವಂತಹ ವಸ್ತು, ಸತತವಾಗಿ ರನ್ ಆಗ್ತಾ ಇರುತ್ತೆ. ಅದರ ಟಕ್ 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 ಸೌಂಡ್ ನಿಮಗೆ ಡಿಸ್ಟರ್ಬ್ ಮಾಡುತ್ತೆ. ಆಮೇಲೆ ಕೆಲವೊಬ್ಬರು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಾನು 6 ಗಂಟೆಗೆ ಹೇಳ್ಬೇಕಪ್ಪ ಅನ್ನೋದು, ಗಡಿಯಾರ ನೋಡೋದು ಈ ರೀತಿ. ಸೊ ನಿಮಗೆ ಮೆಂಟಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಅದರ ವೈಬ್ರೇಷನ್ನಿಂದ, ನಿಮ್ಮ ಸಬ್ ಕಾನ್ಷಿಯಸ್ ಸೈಕಾಲಜಿಯಿಂದ. ಹಾಗಾಗಿ ಬೆಡ್ರೂಮ್ನಲ್ಲಿ ಯಾವುದೇ ಕಾರಣಕ್ಕೂ ಗಡಿಯಾರಗಳನ್ನು ಇಡಕೂಡದು ಅಂತ ಹೇಳಿ ವಾಸ್ತುಶಾಸ್ತ್ರ ಹೇಳುತ್ತೆ. ಈ ತಪ್ಪು ಮಾಡಿದರೆ ಇದನ್ನು ಈಗಲೇ ಸರಿಪಡಿಸ್ಕೊಳ್ಳಿ. ವೀಕ್ಷಕರೇ, ಇನ್ನು ವಾಸ್ತುಗೆ ಸಂಬಂಧಪಟ್ಟಂಥ ಗಡಿಯಾರದ 10ನೆಯ ಮತ್ತು ಕೊನೆಯ ಟಿಪ್ಪನ್ನು ನೋಡೋಣ. ಇದು ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡ್ಕೋಬೇಡಿ. ತುಂಬ ಅಂದರೆ ತುಂಬ ಪೇಷನ್ಸಿಂದ, ಇಂಪಾರ್ಟೆನ್ಸಿಂದ ಕೇಳಿ. ಮನೆಯಲ್ಲಿ ಯಾವಾಗಲೂ ಕೂಡ ಧೂಳು ಹಿಡಿದ ಗಡಿಯಾರ ಇರಬಾರ್ದು. ಪೀರಿಯಾಡಿಕಲಿ 15 ದಿವಸಕ್ಕೊಂದ್ಸಲ, 7 ದಿವಸಕ್ಕೊಂದ್ಸಲ ಅದನ್ನು ಒರೆಸ್ತಾನೇ ಇರಬೇಕು, ಕ್ಲೀನ್ ಮಾಡ್ತಾ ಇರಬೇಕು. ಈ ಗಡಿಯಾರದ ಮೇಲೆ ಜೇಡರ ಬಲೆಯನ್ನು ಕಟ್ಟೋದಕ್ಕೆ ಬಿಡಬಾರ್ದು. ಗಡಿಯಾರದ ಒಳಗಡೆ ದೇವರ ಚಿತ್ರ ಇರಬಾರ್ದು. ಗಣೇಶ, ಲಕ್ಷ್ಮಿ, ಈ ರೀತಿ ಯಾವುದೇ ದೇವರ ಚಿತ್ರಗಳು ಇರಬಾರ್ದು. ಯಾರು ಗಡಿಯಾರದ ಮೇಲೆ ಧೂಳನ್ನು ಕೂರಕ್ಕೆ ಬಿಡ್ತಾರೋ ಅವರ ಅದೃಷ್ಟ ಕೂಡ ಹಾಗೆ ಮಸುಕಾಗುತ್ತೆ. ಎಲ್ಲ ರೀತಿಯ ಕೆಲಸಗಳಲ್ಲಿ ಅವರಿಗೆ ಅಡೆತಡೆ ಬರುತ್ತೆ. ಗಡಿಯಾರದ ಕ್ಲೀನಿಂಗ್ ತುಂಬ ಇಂಪಾರ್ಟೆಂಟ್. ಗಡಿಯಾರದ ಬಗ್ಗೆ ಜಾಗ್ರತೆ ಕೊಡಿ. ಗಡಿಯಾರವನ್ನು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಅದೃಷ್ಟ ಶೈನ್ ಆಗಬೇಕು, ನಿಮ್ಮ ಜೀವನ ಶೈನ್ ಆಗಬೇಕು ಅಂದರೆ ಗಡಿಯಾರವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಗಡಿಯಾರ ನಿಮಗೆ ನಿಮ್ಮ ಜೀವನ ಶೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವಾಸ್ತುಗೋದಕ್ಕೂ ತುಂಬ ಸಂಬಂಧ ಇದೆ, ಸಂಪರ್ಕ ಇದೆ, ಒಂದು ಅವಿನಾಭಾವ ಸಂಪರ್ಕ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾಸ್ತು ಟಾಪ್ 10 ಕಾರ್ಯಕ್ರಮ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಇನ್ನೊಂದು ವಿಶಿಷ್ಟ, ವಿಭಿನ್ನ, ವಿನೂತನ ವಾಸ್ತು ಟಾಪ್ 10 ವಿಷಯ ವಸ್ತುವಿನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ, ಎಲ್ಲರೊಂದಿಗೂ ಪ್ರಚಾರ ಮಾಡಿ. ಯಾಕೆಂದರೆ ಎಲ್ಲರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.